ಎಲ್ರಿಗೂ ನಮಸ್ಕಾರ. ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ವೆಜ್ಜಲ್ಲಿ ಯಾವಾಗಲೂ ಸಾಂಬಾರ್ ಗ್ರೇವಿ ಮಾಡಿಕೊಂಡು ಬೋರ್ ಆಗಿದೆಯಾ? ಈ ವಿಡಿಯೋ ನಿಮಗಾಗಿ. ನಾನಿವತ್ತು ನಿಮ್ಮ ಸ್ಪೆಷಲ್ ಸಂಡೇನ ಇನ್ನೂ ಸ್ಪೆಷಲ್ ಮಾಡೋದಕ್ಕೆ, ಜೊತೆಗೆ ನಿಮ್ಮ ಬಾಯಿ ರುಚಿನ ಇನ್ನೂ ಜಾಸ್ತಿ ಮಾಡೋದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಒಂದೇ ಬೈಟಲ್ಲಿ ಸಿಗೋ ಥರ ಲೆಮನ್ ಚಿಕನ್ನ ಮಾಡ್ತಾಯಿದ್ದೀನಿ. ಇನ್ನೂ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 3/4 kg ಚಿಕನ್ನ ತೊಳೆದು ನೀರು ಸೋದಿಸಿ ಇಟ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 2 ಕಡ್ಡಿ ಕರಿಬೇವನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 2 ಟೇಬಲ್ ಸ್ಪೂನು ಉಪ್ಪು, 1/4 ಕಪ್ಪು ಸೋಯಾ ಸಾಸ್, 1/4 ಕಪ್ಪು ಚಿಲ್ಲಿ ಸಾಸ್ ಮನೇಲಿತ್ತು ಅಂತಂದರೆ ಹಾಕ್ಕೊಡಿ, ಇಲ್ಲ ಅಂತಂದರೆ ಬೇಡ, ಅದು ಆಪ್ಷನಲ್ ಅಷ್ಟೇ. ನಂತರ 1 ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡಿ ಬಿಡಿಸಿಟ್ಟಿದ್ದೀನಿ. 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಹಸಿಮೆಣಸಿಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ, 1 ಮೊಟ್ಟೆ, 3 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ, 1 ಕಪ್ಪು ಎಣ್ಣೆ ಹಾಗೂ 1/4 ಕಪ್ನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 3/4 kg ಚಿಕನ್ಗೆ 1 ಮೊಟ್ಟೆನ ತೊಗೊಂಡಿದ್ದೀನಿ. ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಬಟ್ಲಿಗೆ ಹಾಕೋಬೇಕು. ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಬೇಕು. ಮತ್ತು 1 ಟೀ ಸ್ಪೂನಷ್ಟು ಉಪ್ಪು, ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೂ 3 ಟೇಬಲ್ ಸ್ಪೂನಷ್ಟು ಮೈದಾನ ಹಾಕೋತಾ ಇದ್ದೀನಿ. ಸ್ವಲ್ಪನೂ ಸಹ ಗಂಟುಗಳಾಗದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಒಂದೇ ಥರ ಚಿಕನ್ ರೆಸಿಪಿ ಮಾಡಿಕೊಂಡು ಬೇಜಾರಾಗಿದ್ದರೆ ಈ ಲೆಮನ್ ಚಿಕನ್ನ ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇವಾಗ ತೊಳೆದು ನೀರು ಸೋದಿಸಿ ಇಟ್ಕೊಂಡಿರುವಂತಹ ಬೋನ್ಲೆಸ್ ಚಿಕನ್ನ ಹಾಕೋತಾ ಇದ್ದೀನಿ. ನಿಮಗೆ ಮೂಳೆ ಇರೋ ಚಿಕನ್ ಪೀಸ್ ಇಷ್ಟ ಆಗುತ್ತೆ ಅಂದರೆ ಅದು ಕೂಡ ಹಾಕ್ಕೋಬೋದು. ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು 30 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನೀವು ಎಷ್ಟೊತ್ತು ಚಿಕನ್ನ ನೆನೆಸ್ತಿರೋ ಅಷ್ಟು ಚೆನ್ನಾಗಿ ಸ್ಪೈಸಸ್ ಎಲ್ಲ ಚಿಕನ್ಗೆ ಹಿಡಿದಿರುತ್ತೆ. ಈಗ ಚಿಕನ್ ಮ್ಯಾರಿನೇಟ್ ಆಗಿದೆ, ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗಾಗಿ ಸ್ಟವ್ ಹಚ್ಚಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 1 ಕಪ್ಪು ಎಣ್ಣೆನ ಹಾಕೋತಾ ಇದ್ದೀನಿ. ಕರೆದಿರುವಂಥ ಎಣ್ಣೆನ ತುಂಬ ದಿನ ಇಡೋದಕ್ಕಾಗಲ್ಲ, ಹಾಗಾಗಿ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಮಾತ್ರ ಹಾಕ್ಕೊಡಿ. ನಂತರ ಮ್ಯಾರಿನೇಟ್ ಆಗಿರುವಂತಹ ಚಿಕನ್ನ ಒಂದೊಂದಾಗಿ ಹಾಕೋಬೇಕು. ಎಣ್ಣೆ ಕಾಯ್ದಿದೆ. ಈಗ ಒಂದೊಂದೇ ಪೀಸ್ನ ನಿಧಾನವಾಗಿ ಹಾಕೋಬೇಕು. ನಾವು ಈ ಚಿಕನ್ ಪೀಸ್ಗಳನ್ನ ಕಬಾಬ್ನ ಫ್ರೈ ಮಾಡ್ತೀವಲ್ಲ, ಅದೇ ರೀತಿ ಉರಿನ ಮೀಡಿಯಮಲ್ಲಿಟ್ಟು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ನಾವೇನಾದರೂ ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿಕೊಂಡ್ರೆ ಮೇಲೆ ಮಾತ್ರ ಕಲರ್ ಬಂದಿರುತ್ತೆ ಅಷ್ಟೇ, ಒಳಗಡೆ ಚಿಕನ್ ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ಉರಿನ ಮೀಡಿಯಮಲ್ಲಿಟ್ಟು ನಿಧಾನವಾಗಿ ಬೇಯಿಸ್ಕೋಬೇಕು. ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತೀನಿ. ಜೊತೆಗೆ ಉಳಿದಿರುವಂತಹ ಚಿಕನ್ನು ಸಹ ಇದೇ ಥರ ಫ್ರೈ ಮಾಡ್ಕೋತೀನಿ. ಈ ಲೆಮನ್ ಚಿಕನ್ ಅಂತೂ ಆಲ್ ಸೀಸನ್ ಫುಡ್ ಅಂತಲೇ ಹೇಳ್ಬೋದು. ಬೇಸಿಗೆಗಾಲದಲ್ಲಿ ಚಿಕನ್ ತಿಂದರೆ ಹೀಟ್ ಆಗುತ್ತೆ ಅಂತಾರೆ, ಆದರೆ ನೀವು ಈ ರೀತಿ ಲೆಮನ್ ಚಿಕನ್ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಹೀಟ್ ಆಗಲ್ಲ. ಈಗ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಸಾಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಿಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೋಬೇಕು. ಈ ಎಲ್ಲ ಪದಾರ್ಥಗಳನ್ನ ಸೇರಿಸಿದ ನಂತರ ಗಂಟುಗಳಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇರಬೇಕು. ಈಗ ಇದಕ್ಕೆ 200 ml ನೀರನ್ನು ಹಾಕ್ಕೋಬೇಕು. ನೀರನ್ನು ಸೇರಿಸಿದ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಕಾರ್ನ್ಫ್ಲೋರು ತಳದಲ್ಲಿ ನಿಂತಿರುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದಾದ ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ.
ಎಣ್ಣೆ ಬಿಸಿಯಾದ ನಂತರ ಒಂದು ಈರುಳ್ಳಿನ ನೋಡಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಈ ರೀತಿ ಈರುಳ್ಳಿನ ಹಾಕ್ಕೊಂಡ್ರೆ ಲೆಮನ್ ಚಿಕನ್ ತಿನ್ನಬೇಕಾದ್ರೆ ಜೊತೆಗೆ ನಂಚ್ಕೊಳ್ಳೋಕ್ಕೆ ಸಿಗುತ್ತೆ. ನಂತರ ಇದಕ್ಕೆ 4 ಹಸಿಮೆಣಸಿಕಾಯಿನ ಉದ್ದ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವು. ನೀವು ಹಸಿಮೆಣಸಿಕಾಯಿನ ಸ್ಕಿಪ್ ಮಾಡಿ ಚಿಲ್ಲಿ ಸಾಸ್ ಬೇಕಿದ್ದರೆ ಹಾಕ್ಕೋಬೋದು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋಬೇಕು. ಈರುಳ್ಳಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ಈ ರೀತಿ ಬಾಡಿಸ್ಕೋಬೇಕಾದ್ರೆ ಉರಿನ ಮೀಡಿಯಮಲ್ಲೇ ಇಟ್ಕೋಬೇಕು. ಈಗ ಹಸಿ ವಾಸನೆ ಹೋಗಿದೆ. ಇದಾದ ನಂತರ ನಾವಾಗಲೇ ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ಕಾರ್ನ್ಫ್ಲೋರು ತಳದಲ್ಲೇ ನಿಂತಿರುತ್ತೆ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೋಬೇಕು. ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್ ಜೊತೆಗೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಯಾಕೆ ಅಂತಂದರೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೇ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಹಾಗಾಗಿ ಈಗ ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಇದಾದ ನಂತರ ಕೈ ಬಿಡದೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ತಿರುವಿ ಹಾಕ್ತಾನೇ ಇರಬೇಕು. ಯಾಕೆ ಅಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಈ ಕಾರ್ನ್ಫ್ಲೋರು ಗಟ್ಟಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ಇದಕ್ಕೆ ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಫುಡ್ ಕಲರ್ಸ್ನ ಯೂಸ್ ಮಾಡ್ತಾರೆ. ನಾನು ಫುಡ್ ಕಲರ್ಸ್ ಎಲ್ಲ ಬೇಡ ಅಂತ ಹೇಳಿ ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಸ್ ಗಟ್ಟಿಯಾಗ್ತಾ ಬರ್ತಿದೆ. ಈಗ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಚಿಕನ್ ಪೀಸಸ್ಗಳನ್ನ ಒಂದೊಂದಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಏನಿಲ್ಲ ಅಂದರೂ 2 ರಿಂದ 3 ನಿಮಿಷ ಆದ್ರೂ ಕೈ ಬಿಡದೆ ತಿರುವಿ ಹಾಕ್ತಾ ಇರಬೇಕು. ನಮಗೆ ಉಪ್ಪು, ಹುಳಿ, ಖಾರ ಎಲ್ಲ ಒಂದೇ ಬೈಟಲ್ಲಿ ಬೇಕು ಅಂತ ಹೇಳಿದ್ರೆ ಈ ಲೆಮನ್ ಚಿಕನ್ನ ಮಾಡ್ಕೊಂಡು ತಿನ್ನಬೇಕು. ಚಳಿಗಾಲಕ್ಕಂತೂ ನಮ್ಮ ಬಾಯಿ ರುಚಿನ ತಣಿಸೋದಕ್ಕೆ ಒಳ್ಳೆ ರೆಸಿಪಿ ಇದು. ಈಗ ಲೆಮನ್ ಚಿಕನ್ ರುಚಿನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಸಹ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ನ ಕೊಡೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 5 ನಿಮಿಷ ಉರಿನ ಸಿಮ್ಮಲ್ಲಿಟ್ಟು ಚಿಕನ್ ಬೇಯಿಸ್ಕೊಳ್ಳೋಣ. ಈಗ ಸಾಸ್ ಪ್ಯಾನ್ ಬಿಟ್ಟು ಚಿಕನ್ ಪೀಸಸ್ಗೆ ಚೆನ್ನಾಗಿ ಅಂಟ್ಕೊಂಡಿದೆ. ಈ ರೀತಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂತಹ ಲೆಮನ್ ಚಿಕನ್ ರೆಡಿ ಆಗುತ್ತೆ. ಈ ರೆಸಿಪಿನ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಗೆಸ್ಟ್ಗಳು ಬಂದಾಗ ಕ್ವಿಕ್ಕಾಗಿ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂದಾಗ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.